ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ಮಾದರಳ್ಳಿ ರಾಜು. ಸ್ನೇಹಿತರೆ, ಇತ್ತೀಚೆಗೆ ಮಂಡ್ಯ ಜಿಲ್ಲೆಯಲ್ಲಿ 3 ಕೊಲೆಗಳು ಅಂದರೆ ಮದ್ದೂರು, ಮಳವಳ್ಳಿ ಮತ್ತು ಕಿರುಗಾವಲಿನಲ್ಲಿ ನಡೆದಂಥ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಅತ್ಯಂತ ಚುರುಕಿನ ತನಿಖೆ ಮಾಡಿ ಎಲ್ಲ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವ್ರಿಗೊಂದು ದೊಡ್ಡ ಸಲ್ಯೂಟ್ನ ಹೇಳಲೇಬೇಕಾಗತ್ತೆ. ಯಾಕೆಂದರೆ ಎಲ್ಲ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಕೇವಲ 3 ರಿಂದ 4 ದಿನದಷ್ಟರಲ್ಲೇ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ನಿಜವಾಗಿಯೂ ಮೆಚ್ಚುವಂಥ ಕೆಲಸ. ಇದರ ನಡುವೆ ಒಂದು ಪ್ರಕರಣದ ಅಂದರೆ ಮಳವಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯೋಗೇಶ್ ಕೊಲೆ ಪ್ರಕರಣದಲ್ಲಿ ಶ್ಯಾಮನ್ನು ಇನ್ನೂ ಬಂಧಿಸಿಲ್ಲ ಅನ್ನೋ ಮಾಹಿತಿ ಇದೆ. ಯಾಕೆ ಆತನ ಬಂಧಿಸಿಲ್ಲ ಅನ್ನೋದು ಕೂಡ ಗೊಂದಲಕ್ಕೆ ಕಾರಣ ಆಗಿದೆ. ಯಾಕೆ ಅಂತ ಅಂದರೆ ಯೋಗೇಶ್ ಕೊಲೆ ಆದಂಥ ಸಂದರ್ಭದಲ್ಲಿ ಯೋಗೇಶ್ ಹಿಂದಿನ ದಿನ ಅಂದರೆ ಕೊಲೆ ಆದ ಹಿಂದಿನ ದಿನ ಶ್ಯಾಮ್ ಅವ್ರ ಮನೆಗೆ ಹೋಗಿ ಆಲ್ಟಾಗಿದ್ದು, ಕೋಳಿ ಮಾಂಸನ ತಿಂದ್ಕೊಂಡು ಮಲಗಿದ್ದು, ಬೆಳಗ್ಗೆ 8 ಕಾಲಷ್ಟರಲ್ಲಿ ಅವ್ರನ್ನ ಯೋಗೇಶನ್ನು ಕರ್ಕೊಂಡು ಶ್ಯಾಮ್ ಬರ್ತಾನೆ. ಅಲ್ಲಿಂದ ಬಂದು ಅವರು ಬಾರ್ನಲ್ಲಿ ಕೂತ್ಕೊಂಡು, ಅಂದರೆ ಅಪರೂಪಕ್ಕೆ ಆ ಬಾರ್ಗೆ ಹೋಗಿರತಕ್ಕಂಥದ್ದು ಯೋಗೇಶ್ ಯಾವತ್ತೂ ಕೂಡ ಬಾರ್ಗೆ ಹೋಗ್ತಿಲ್ಲ ಅಂತ ಹೇಳ್ತಾರೆ. ಆ ಬಾರ್ನಲ್ಲಿ ಹೋಗಿ ಒಟ್ಟಿಗೆ ಕೂತ್ಕೊಂಡು ಕುಡಿತಾ ಇರಬೇಕಾದ್ರೆ ನೆಕ್ಸ್ಟು ಆ ಸಂದರ್ಭದಲ್ಲಿ ಮನೋಜ್ ಪಟೇಲ್, ನಂದನ್ ಮತ್ತು ಡಾಲಿ ಈ ಮೂವರು ಹೋಗಿ ಹಲ್ಲೆಯನ್ನು ಮಾಡ್ತಾರೆ. ಅಲ್ಲಿ ಸ್ಥಳದಲ್ಲೇ ಆತ ಸಾಯ್ತಾನೆ. ಆ ನಂತರದಲ್ಲಿ ಈ ಜೊತೆಯಲ್ಲಿ ಯಾರನ್ನೋ ಶ್ಯಾಮ್ ಆತನ ಕರ್ಕೊಂಡೋಗಿರ್ತಾನೆ ಯೋಗೇಶನ ಬಾರ್ಗೆ. ಆತ ಕೂಡ ಅವ್ರ ಜೊತೆ ಎಸ್ಕೇಪ್ ಆಗ್ತಾನೆ. ಅವರ ಸಹೋದರಿ ಮತ್ತು ಅವರ ಕುಟುಂಬದವರು ಆರೋಪಿಸೋ ಪ್ರಕಾರ ಆತ ಬಂದು ಮೊಬೈಲ್ನ ಎತ್ಕೊಂಡು ಯೋಗೇಶ ಸತ್ತಿತನ ಇಲ್ವ ಅಂತ ಕಾಲಿಂದ ಒದ್ದು ಚೆಕ್ ಮಾಡಿ ಹೋಗಿದ್ದಾನೆ ಅಂತ ಒಂದು ಆರೋಪ ಮಾಡ್ತಾರೆ. ಕೊಲೆ ನಡೆದ ನಂತರ ಈ ಶ್ಯಾಮ್ ಏನು ರಾತ್ರಿ ಹೋಗಿ ಮನೇಲಿ ಉಳ್ಕೊಂಡು ಆತನ ಕರ್ಕೊಂಡು ಬಂದಿರ್ತಾನೆ, ಆತ ಬಂದು ಒಂದಷ್ಟೊತ್ತಾದಮೇಲೆ ಯೋಗೇಶ್ ಸತ್ತಿದ್ದಾನ ಇಲ್ವಾ ಅನ್ನೋದನ್ನು ಪರೀಕ್ಷೆ ಮಾಡ್ಕೊಂಡು ಕಾಲನ್ನು ಒದಿತಾನೆ. ಜೊತೆಗೆ ಯೋಗೇಶ್ನ ಮೊಬೈಲ್ನ ಅಲ್ಲಿಂದ ಎತ್ಕೊಂಡು ಪರಾರಿ ಆಗ್ತಾನೆ. ಆ ಅವನನ್ನು ಶ್ಯಾಮನ್ನ ಪೊಲೀಸರು 4ನೇ ಆರೋಪಿ ಅಂತೇಳಿ ದೂರಿನಲ್ಲಿ ದಾಖಲಿಸಿದ್ದಾರೆ. ಇಲ್ಲಿ ಒಂದು ಅನುಮಾನ ಕಾಡ್ತಿದೆ. ಏನಪ್ಪ ಅಂತ ಅಂದರೆ ಇನ್ನೂ ಶ್ಯಾಮ್ ಬಂಧನ ಆಗಿಲ್ಲ. ಒಂದು ಮಾಹಿತಿಗಳ ಪ್ರಕಾರ ಆತ ಹೋಗಿ ಪ್ರತಿದಿನ ಠಾಣೆಗೆ ಹೋಗಿ ಸಹಿ ಆಗ್ತಿದ್ದಾನೆ ಅಂತ. ಶ್ಯಾಮ್ ಪ್ರಮುಖ ಆರೋಪಿನೇ ಆಗಬೇಕು. ಯಾಕೆ ಅಂತ ಅಂದರೆ ಆತನನ್ನು ಕರ್ಕೊಂಡು ಬಂದಿರೋದೇ ಅವನು, ಯೋಗೇಶನ್ನು. ನೆಕ್ಸ್ಟ್ ಆತ ಕರ್ಕೊಬಂದು ಇದೇ ಬಾರ್ನಲ್ಲಿ ಇರ್ತೀವಿ ಅಂತ ಮಾಹಿತಿ ಇವರಿಗೆ ಸಿಗಬೇಕು ಅಂತ ಅಂದರೆ, ಯಾಕೆಂದ್ರೆ ಡೈಲಿ ಆ ಬಾರ್ಗೆ ಏನಾದ್ರು ಯೋಗೇಶ್ ಹೋಗ್ತಿದ್ರೆ ಆ ಮಾಹಿತಿ ಮನೋಜ್ ಪಟೇಲ್ ಅಂಡ್ ಟೀಮ್ಗೆ ಸಿಗ್ತಿತ್ತೇನೋ. ಬಟ್ ಅವತ್ತೇ ಫಸ್ಟ್ ಹೋಗಿರೋದು ಅಂತ ಮಾಹಿತಿ ಇದೆ. ಸೊ CCTV ಫುಟೇಜ್ನಲ್ಲೂ ಕೂಡ ಅದು ದಾಖಲಾಗಿದೆ, ಅವರು ಜೊತೆಯಲ್ಲಿ ಇದ್ದಂಥದ್ದು, ಒದ್ದಿರೋವಂಥದ್ದು. ಹಾಗಿದ್ದರೂ ಕೂಡ ಶ್ಯಾಮನ ಯಾಕೆ ರಕ್ಷಣೆ ಮಾಡ್ತಾರೆ ಅನ್ನೋ ಒಂದು ಅನುಮಾನ ಸಾರ್ವಜನಿಕ ವಲಯದಲ್ಲಿ, ಅದರಲ್ಲೂ ಆ ಕುಟುಂಬದಲ್ಲಿ ಕಾಡ್ತಿದೆ. ಯಾಕೆ ಆ ಕುಟುಂಬದ ಸದಸ್ಯರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಅಂತ ಅಂದರೆ, ಅಕಸ್ಮಾತ್ ನಿಜವಾಗಿಯೂ ಶ್ಯಾಮ ಆ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ, ಆತ ನಿರಪರಾಧಿ ಅನ್ನೋದೇ ಆಗಿದ್ದರೆ ತಕ್ಷಣ ಏನು ಈ 3 ಬಂದು ಆತನ ಮೇಲೆ ಯೋಗೇಶ್ ಮೇಲೆ ಹಲ್ಲೆ ಮಾಡ್ತಾರೆ. ಈ ಸಂಬಂಧಪಟ್ಟಂತೆ ತಕ್ಷಣ ಆ ಕುಟುಂಬದ ಸದಸ್ಯರಿಗೆ, ಯಾಕೆಂದರೆ ಅವ್ರ ಒಡನಾಟ ಇತ್ತು, ಅವ್ರ ಮನೆಗೆ ಹೋಗಿ ಬರ್ತಿದ್ದ, ಹಿಂದಿನ ದಿನ ರಾತ್ರಿ ಕೂಡ ಹೋಗಿ ಕೋಳಿ ಸಾರಲ್ಲಿ ಊಟ ಮಾಡ್ಕೊಂಡು ಬಂದಂಥವನು, ಆ ಕುಟುಂಬಕ್ಕೆ ಮಾಹಿತಿಯನ್ನು ಕೊಟ್ಟಿಲ್ಲ. ಓಕೆ, ಅದು ಆಗಲಿಲ್ಲ ಅಂತಂದರೆ ಕನಿಷ್ಠ ಪೊಲೀಸರಿಗಾದರೂ ಮಾಹಿತಿನ ಕೊಟ್ಟಿಲ್ಲ. ಜೊತೆಗೆ ಯಾವುದು ಆತನ ಅಂತ್ಯ ಸಂಸ್ಕಾರ ಆಗಲಿ, ಆಸ್ಪತ್ರೆಗೆ ಸಾಗಿಸುವಂಥ ಒಂದು ಪ್ರಯತ್ನ ಆಗಲಿ, ಯಾವುದನ್ನು ಕೂಡ ಮಾಡಿಲ್ಲ. ಹಾಗಾಗಿ ಆತನೇ ಇಲ್ಲಿ ರೂವಾರಿ, ಆತನ ಕೊಲೆ ಆಗಲಿಕ್ಕೆ ಆತನೇ ರೂವಾರಿ ಅಂತ ಇಲ್ಲಿ ನೇರವಾಗಿ ಆ ಕುಟುಂಬದ ಸದಸ್ಯರು ಆರೋಪ ಮಾಡ್ತಿದ್ದಾರೆ. ಇದಕ್ಕಿಂತ ಮತ್ತೊಂದು ಪ್ರಶ್ನೆಯನ್ನು ನಾವಿಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಾಲದಂಡಿ ಅವರಿಗೆ ಕೇಳಬೇಕಾಗಿದೆ. ಏನಪ್ಪ ಅಂತ ಅಂದರೆ, ಸರ್ ನೀವು ಒಂದು ಮಾತು ಹೇಳಿದ್ರಿ, 3 ತಂಡಗಳನ್ನು ಮಾಡಲಾಗಿ ಆರೋಪಿತರನ್ನು ದಸ್ತಗಿರಿ ಮಾಡಲಿಕ್ಕೆ ತಂಡಗಳನ್ನು ಮಾಡಿದ್ವಿ. ಅದರಂತೆ ದಿನಾಂಕ 8/8/2025 ಈ ಏನು ಆರೋಪಿತ ಮನೋಜ್ ಪಟೇಲ್ ಇರ್ಬೋದು ಮತ್ತು ನಂದನ್ ಇರ್ಬೋದು, ಇವರ ಮೇಲೆ ಆವಾಗವಾಗ ಹಲ್ಲೆ ಮಾಡುವ ಮೂಲಕ ಒಂದು ಪ್ರಕರಣ ಸಹಿತ ದಾಖಲಾಗಿತ್ತು. ಮಳವಳ್ಳಿ ಟೌನ್ನಲ್ಲಿ ಕಳೆದ ಡಿಸೆಂಬರ್ನಲ್ಲಿ ಒಂದು ಪ್ರಕರಣದಲ್ಲಿ ಈತನ ಕೈಯನ್ನು ಮುರಿದಿದ್ದವನು. ಅದೇ ರೀತಿ ಮುತ್ತತ್ತಿಯಲ್ಲಿ ಒಂದು ಸಲ ಇವರ ಮೇಲೆ ಅಟ್ಯಾಕ್ ಆಗಿತ್ತು ಮತ್ತು ಹಿಂದೆ ಒಂದು ಸಲ ನಂದನ್ ಮೇಲೆ ಈತ ಅಟ್ಯಾಕ್ ಮಾಡಿದ್ದ. ಈ ಎಲ್ಲ ವಿಚಾರಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈತನಿಗೆ ಹೀಗೆ ಬಿಟ್ಟರೆ ನಮಗೆ ಆವಾಗವಾಗ ತೊಂದರೆ ಕೊಡ್ತಾ ಇರ್ತಾನಂತೇಳಿ ಮುಖ್ಯವಾಗಿ ಮನೋಜ್ ಪಟೇಲು ಮತ್ತು ಡಾಲಿ, ನಂದನ್ ಮತ್ತು ಇನ್ನೊಬ್ಬ ಪ್ರೀತಮ್ ಎಲ್ಲರೂ ಸೇರಿಕೊಂಡು ಈತನನ್ನು ಕೊಲೆ ಮಾಡುವ ಉದ್ದೇಶದಿಂದ ಮಾರಕಾಸ್ತ್ರಗಳನ್ನು ಖರೀದಿ ಮಾಡಿ ಪ್ಲ್ಯಾನ್ ಮಾಡಿ ಯೋಗೇಶ ಒಬ್ಬನೇ ಬಾರ್ ಮುಂದೆ ಒಂದು ಫೋನ್ನಲ್ಲಿ ಮಾತಾಡ್ತಾ ಇರ್ತಾನೆ. ಆ ಒಂದು ಸಮಯವನ್ನು ನೋಡಿಕೊಂಡು ಒಬ್ಬನೇ ಇದ್ದಾನೆ, ಈತನಿಗೆ ಮುಗಿಸಲಿಕ್ಕೆ ಒಂದು ಒಳ್ಳೆಯ ಸಮಯ ಅಂತೇಳಿ ಅಂದ್ಕೊಂಡು 3 ಜನ ಬಂದು, ಮನೋಜು, ನಂದನ್ ಮತ್ತು ಡಾಲಿ 3 ಜನ ಬಂದು ಈತ ಶ್ಯಾಮ್ ಜೊತೆ ಕುಡಿಯಲು ಕುಳಿತಾ ಇದ್ದಾಗ ಏಕಾಏಕಿ
ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿದಾಗ ಶ್ಯಾಮು ಓಡಿ ಹೋಗ್ತಿರ್ತಾನೆ ಮತ್ತು ನಂತರದಲ್ಲಿ ಇವರೆಲ್ಲ ಅಲ್ಲಿಂದ ಪರಾರಿಯಾಗಿರ್ತಾರೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಆರೋಪಿತರುಗಳ ಬಂಧನ ಆಗಿದೆ. ಮುಖ್ಯವಾಗಿ ಈ ಒಂದು ಪ್ರಕರಣ ದಾಖಲಾದ ತಕ್ಷಣ ಆರೋಪಿತರನ್ನು ಬಂಧಿಸುವಲ್ಲಿ ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಯಶಸ್ವಿಯಾಗಿದ್ದಾರೆ. ಪ್ರೆಸ್ ಮೀಟ್ನಲ್ಲಿ ಈ ಯೋಗೇಶ ಮನೋಜ್ ಪಟೇಲ್ ಮತ್ತು ಆ ಟೀಮ್ಗೆ ಮತ್ತೆ ತೊಂದರೆ ಕೊಡ್ತಿದ್ದ, ಆತನ ಮೇಲೆ ಒಂದು ಪ್ರಕರಣ ದಾಖಲಾಗಿತ್ತು, ಬೇಲ್ ಮೇಲೆ ಹೊರಗಡೆ ಇದ್ದ ಅಂತ. ಅಲ್ಲ ಸರ್, ಅದಕ್ಕೋಸ್ಕರ ಅವರು ಸಂಚು ಮಾಡಿ ಕೊಲೆ ಮಾಡಿದ್ರು ಅಂತ ನೀವು ಹೇಳ್ತೀರಿ. ಓಕೆ ಸರ್, ಮತ್ತೆ ಆತ ಹಲ್ಲೆ ಮಾಡ್ತಿರೋದು ನಿಜನೇ ಆಗಿದ್ದಿದ್ರೆ ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಿತ್ತು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಿದ್ರೆ ಆರಾಮಾಗಿ ಆತನ ಬೇಲ್ ಕ್ಯಾನ್ಸಲ್ ಆಗ್ತಿತ್ತು ಅಥವಾ ಒಳಗಡೆ ಇರ್ತಿದ್ದ. ಆ ಕೆಲಸನ ಯಾಕೆ ಸರ್ ಮಾಡಲಿಲ್ಲ ಅವರು? ಇದ್ರ ಬಗ್ಗೆನೂ ಕೂಡ ಯೋಚನೆ ಮಾಡಬೇಕಲ್ವ. ಜೊತೆಗೆ ಅಟ್ಲೀಸ್ಟ್ ಮುಂಚಿತವಾಗಿ ಒಂದು ಮಾಹಿತಿನ ಇವರೇನಾದ್ರು ಪೊಲೀಸಿಗೆ ಕೊಟ್ಟಿದ್ದಿದ್ರೆ ಆತನ ಜೀವ ಬಡಿತಿತ್ತು. ಜೊತೆಗೆ ಇವತ್ತು ಇವರೆಲ್ಲ ಮುದ್ದೆ ಮುರಿಯುವಂಥ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ಮತ್ತು ಕಿರ್ಗಾವಲು ಪ್ರಕರಣದ ವಿಚಾರಕ್ಕೆ ಬಂದರೆ ಅಲ್ಲೂ ಕೂಡ ಆ ಇಬ್ಬರು ಪೇದೆಗಳು ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸಿದರೆ ಒಂದು ಕಳ್ತನನ ತಪ್ಪಿತ್ತು, ಅದಕ್ಕಿಂತ ಹೆಚ್ಚಾಗಿ ಒಂದು ಅಮೂಲ್ಯವಾದ ಜೀವ ಉಳಿತಿತ್ತು. ಬಟ್ ಅಲ್ಲಿ ಪೊಲೀಸರ ನಿರ್ಲಕ್ಷ್ಯದಿಂದನೇ ಒಂದು ಜೀವ ಹಾನಿಯಾಗಿದೆ. ಈ ಸಂಬಂಧ ಕೂಡ ಯೋಚನೆ ಮಾಡಬೇಕಾಗತ್ತೆ. ಸಿಬ್ಬಂದಿ ತನ್ನ ಕರ್ತವ್ಯವನ್ನು ಕರೆಕ್ಟಾಗಿ ಮಾಡಿದ್ರೆ ಖಂಡಿತವಾಗಿಯೂ ಇಂಥ ಸಾಕಷ್ಟು ಪ್ರಕರಣಗಳನ್ನ ತಡಿಬೋದು. ಹಾಗಂತ ಪೊಲೀಸ್ನವ್ರು ಏನು ಮಾಡ್ತಾನೆ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಸಾಕಷ್ಟು ಪೊಲೀಸರು ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಅದರಲ್ಲೂ ಬೇರೆ ಯಾವುದೇ ಡಿಪಾರ್ಟ್ಮೆಂಟ್ನಲ್ಲಿ ಇರದೇ ಇರುವಂಥ ಒತ್ತಡಗಳು ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದೆ. ಪೊಲೀಸರಿಗೆ ನೋಡಿ 12 ಅವರ್ ಕೆಲಸ ಮಾಡಬೇಕು, 12 ಅವರ್ಸ್ ಡ್ಯೂಟಿ. ಯಾರಿಂದ ಸಾಧ್ಯ? ಎಷ್ಟು ಮಾನಸಿಕ ಒತ್ತಡಕ್ಕೆ ಅವರು ಸಿಲುಕ್ತಾರೆ. ಎಷ್ಟೊಂದು ಜನಕ್ಕೆ ರಜಾ ಸಿಗಲ್ಲ, ಮಾನಸಿಕ ಖಿನ್ನತೆಗೊಳಗಾಗುವಂಥದ್ದು, ಅನಾರೋಗ್ಯಕ್ಕೀಡಾಗುವಂಥದ್ದು ಸಾಕಷ್ಟು ಪ್ರಕರಣಗಳಿದೆ. ಅದು ನನ್ನ ಆತ್ಮೀಯ ವಲಯದಲ್ಲೂ ತುಂಬ ಜನರದ ಪರಿಸ್ಥಿತಿನ ನಾನು ಗಮನಿಸಿದ್ದೀನಿ. ಹಾಗಾಗಿ ಇದಕ್ಕೆ ಮತ್ತೆ ಠಾಣೆಗಳ ಸಂಖ್ಯೆ ಕೊರತೆ ಇದೆ, ಸಿಬ್ಬಂದಿ ಕೊರತೆ ಅಂತೂ ತುಂಬ ಇದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹೆಚ್ಚಿನ ಗಮನ ಹರಿಸಬೇಕು. ಪೊಲೀಸರ ಮೇಲೆ ಒತ್ತಡ ಕಡಿಮೆ ಆಗೋ ರೀತಿಯಲ್ಲಿ ಒಂದು ಪ್ರಯತ್ನ ಮಾಡಬೇಕು. ಇಲ್ಲಿ ನಾವು ಯಾವುದೇ ಪೊಲೀಸು ಅಥವಾ ಇನ್ನೊಬ್ಬರನ್ನ ದೂರುವಂಥ ಪ್ರಯತ್ನನ ನಾವು ಮಾಡ್ತಾಯಿಲ್ಲ. ವಾಸ್ತವ ಸ್ಥಿತಿ ಏನಿದೆ ಅದ್ರ ಬಗ್ಗೆ ಇಲ್ಲಿ ಮಾತನಾಡ್ತಿರೋದು. ಈಗ ನೋಡಿ, ಉದಾಹರಣೆಗೆ ಕಿರ್ಗಾವಲು, ಮಳವಳ್ಳಿ, ಮದ್ದೂರು 3 ಕೊಲೆ ಪ್ರಕರಣಗಳಲ್ಲಿ ಮುಂಚಿತವಾಗಿ, ಮದ್ದೂರು ಕೊಲೆ ಪ್ರಕರಣ ಸ್ವಲ್ಪ ಇದಾದ್ರೂ ಈ 2 ಕೊಲೆ ಪ್ರಕರಣಗಳಲ್ಲಿ ಮುಂಚಿತವಾಗಿ ಸ್ವಲ್ಪ ಜಾಗ್ರತೆ ವಹಿಸಿದರೆ 2 ಸಾವನ್ನ ತಡಿಬೋದಿತ್ತು. ಅದಕ್ಕಿಂತ ಹೆಚ್ಚಾಗಿ ಮ್ಯಾನ್ ಪವರ್ ಅಂದರೆ ಅದಾದ ನಂತರ ಮರ್ಡರ್ ಆದ ನಂತರ ಏನು ಒಂದು ತನಿಖಾ ತಂಡಗಳನ್ನ ರಚಿಸಿ ಆ ತಂಡಗಳ ಜೊತೆಗೆ ಫೊರೆನ್ಸಿಕ್ ಟೀಮು, ಡಾಗ್ ಸ್ಕ್ವಾಡು ಇವೆಲ್ಲವನ್ನು ಕಳಿಸಿ ತನಿಖೆ ಮಾಡುವಂಥ ಸನ್ನಿವೇಶ ಸೃಷ್ಟಿನೇ ಆಗ್ತಿರಲಿಲ್ಲ. ಎಷ್ಟು ಸಮಯ ವ್ಯರ್ಥ ಆಯಿತು, ಎಷ್ಟು ಮಾನವ ಶ್ರಮ ವ್ಯರ್ಥ ಆಯಿತು, ಎಷ್ಟು ಹಣ ವ್ಯರ್ಥ ಆಯಿತು. ಇದ್ರ ಬಗ್ಗೆನೂ ಕೂಡ ಡಿಪಾರ್ಟ್ಮೆಂಟ್ನವರು ಅಂದರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೆಚ್ಚಿನ ಗಮನ ಹರಿಸಬೇಕು. ನಾವು ಯಾವುದೇ ವೈಯಕ್ತಿಕವಾಗಿ ಯಾರೂ ತೇಜೋವಧೆ ಮಾಡೋ ಉದ್ದೇಶದಿಂದ ಇಂಥ ಸ್ಟೋರಿಗಳನ್ನ ಮಾಡ್ತಿಲ್ಲ. ಒಂದು ಸಾರ್ವಜನಿಕರ ಏನು ಸಮಸ್ಯೆಗಳಿದೆ ಅದ್ರ ಬಗ್ಗೆ ನ್ಯಾಯಸಮ್ಮತವಾಗಿ ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಹಿತಿಯನ್ನು ಸಂಗ್ರಹಿಸಿ ನಾವು ವರದಿಯನ್ನು ಮಾಡ್ತಿದ್ದೀವಿ. ಅದಕ್ಕೊಂದು ಸ್ಪಷ್ಟವಾದ ಒಂದು ಉದಾಹರಣೆ ನಾವೇ ಒಂದಷ್ಟು ಸ್ಟೋರಿಗಳನ್ನ ಮಾಡಿದ್ವಿ, ಕೆಲವೊಂದು ಲೋಪಗಳು ಯಾವ್ಯಾವ ರೀತಿ ಆಗಿದೆ ಅಂತೇಳಿ. ಉದಾಹರಣೆಗೆ ಕಿರ್ಗಾವಲು ಪೊಲೀಸ್ ಠಾಣಾ ವ್ಯಾಪ್ತಿಯ ದೊಡ್ಡೇಗೌಡನ ಕೊಪ್ಪಲಿನ ವ್ಯಾಪ್ತಿನಲ್ಲಿ ಒಂದು ಶವ ಸಿಗುತ್ತೆ, ಅರೆಬೆಂದ ಸ್ಥಿತಿಯಲ್ಲಿರುತ್ತೆ. ಶವದ ಯಾರದು ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೋಸ್ಕರ ಪೊಲೀಸರು ಹರಸಾಹಸ ಮಾಡಬೇಕಾಗತ್ತೆ. ಅದೇ ಟೈಮ್ಗೆ 28ನೇ ತಾರೀಕು ಒಬ್ಬರು ಜಯಮ್ಮ ಅಂತೇಳಿ ನಮ್ಮ ಮಗಳು ಮಿಸ್ ಆಗಿರೋ ಒಂದು ಕಂಪ್ಲೇಂಟ್ ಕೊಡ್ತಾಳೆ. ಆದರೆ ಆ ಬಾಡಿ ನಿಮ್ಮದೇ ಇರಬಹುದಾ ನೋಡಿ ಅಂತೇಳಿ ಪೊಲೀಸರು ಎಷ್ಟು ಹೇಳಿದ್ರು ಅವರು ಒಪ್ಪೋದಿಲ್ಲ. ಕಡೆಗೆ ಆಕೆಯ ಹೆಬ್ಬೆಟ್ಟನ್ನು ಹೆಣ್ಣು ಮಗಳ ಹೆಬ್ಬೆಟ್ಟು ಉದ್ದ ಇರುತ್ತೆ, ಅದರಿಂದಾಗಿ ಹೌದು ಇವಳು ನಮ್ಮ ಮಗಳು ಅಂತೇಳಿ ಪತ್ತೆ ಹಚ್ತಾರೆ. ಆ ನಂತರ ಪೊಲೀಸರು ಆ ವ್ಯಕ್ತಿಯನ್ನು ಅಂದರೆ ಆಕೆಯನ್ನು ಕೊಂದಿದ್ದಂತಹ ಶಶಿಕುಮಾರನನ್ನು ಬಂಧಿಸಿಲ್ಲ ಅಂಥೇಳಿ 40 ದಿನ ಆದರೂ ಬಂಧಿಸಿಲ್ಲ ಅಂಥೇಳಿ ದೊಡ್ಡ ಪ್ರತಿಭಟನೆ ಆಗುತ್ತೆ. ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತ ಆಗುತ್ತೆ. ಆ ಸಂದರ್ಭದಲ್ಲಿ ನಾವು ಆತ ಬದುಕಿರೋ ಸಾಧ್ಯತೆ ಕಡಿಮೆ ಅಂತೇಳಿ ಒಂದು ಸ್ಟೋರಿನ ಮಾಡಿ ಪೊಲೀಸರದ್ದು ಇಲ್ಲಿ ವೈಫಲ್ಯ ಇಲ್ಲ, ಇದು ದೊಡ್ಡ ಸಮಸ್ಯೆ ಆಗಿರಬಹುದು ಅಂಥೇಳಿ ಒಂದು ವರದಿಯನ್ನು ಮಾಡಿದ್ವಿ. ನಾವು ವರದಿ ಮಾಡಿದ 2-3 ದಿನದಲ್ಲೇ ಆತ ಆತ್ಮಹತ್ಯೆಗೆ ಶರಣಾಗಿರುವಂಥ ಒಂದು ವರದಿನೂ ಬಂತು. ಇದು ಒಂದಾದರೆ ಮತ್ತೊಂದು ಮಂಡ್ಯ ನಗರದ ಅದೇ ರೀತಿ 2021 ಡಿಸೆಂಬರ್ ತಿಂಗಳಿನಲ್ಲಿ ಮಂಡ್ಯದ ಕೈಗಾರಿಕಾ ಪ್ರದೇಶದ ರೈಸ್ ಮಿಲ್ ಒಂದಕ್ಕೆ ಒಂದು ಅಕ್ರಮವಾಗಿ ಒಂದು ಲಾರಿನಲ್ಲಿ ಅಕ್ಕಿ ಬರುತ್ತೆ, ಒಂದು ಮಿನಿ ಟೆಂಪೋನಲ್ಲಿ. ಅಕ್ಕಿ ಬರುವ ವಿಚಾರ ನಮಗೆ ಗೊತ್ತಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮತ್ತು ತಹಸೀಲ್ದಾರ್ಗೆ ಮಾಹಿತಿ ನೀಡ್ತೀವಿ. ಆ ನಂತರ ತಹಸೀಲ್ದಾರ್ ಸಮ್ಮುಖದಲ್ಲಿ ಹೋಗಿ ದಾಳಿ ಮಾಡ್ತಾರೆ. ಪೊಲೀಸರು ಅದನ್ನು ಸೀಸ್ ಮಾಡ್ಕೊಂಡು ಬರ್ತಾರೆ. ರಾತ್ರೋರಾತ್ರಿ ಅಕ್ಕಿ ನಾಪತ್ತೆ ಆಗುತ್ತೆ. ಆ ಸಂಬಂಧಪಟ್ಟಂತೆ ತಹಸೀಲ್ದಾರ್ ಹೋಗಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡ್ತಾರೆ.
ಅಲ್ಲಿಯ ಅವತ್ತಿನ CPI ಸಂತೋಷ್ ಕುಮಾರ್, PSI ರವಿಕುಮಾರ್ ಸೇರಿದಂತೆ ಇಬ್ಬರು ಪೇದೆಗಳನ್ನ ಆರೋಪಿತರನ್ನಾಗಿ ಮಾಡ್ತಾರೆ. ಅಕ್ಕಿ ಕದ್ದೋರು ಯಾರು ಅನ್ನೋದು ಒಂದು ದೊಡ್ಡ ಗುಮಾನಿ ಆಗುತ್ತೆ. ಅವ್ರ ಮೇಲೆ ಎನ್ಕ್ವೈರಿ ಆಗುತ್ತೆ. ಆ ಅಕ್ಕಿನ ನಾಪತ್ತೆ ಯಾರು ಮಾಡಿದ್ದು ಅಂತೇಳಿ ಕೂಡ ನಾವು ವರದಿನ ಮಾಡ್ತೀವಿ. ನಮ್ಮ ವರದಿ ಆಧಾರದ ಮೇಲೆ ಅವತ್ತಿನ ASP ಧನಂಜಯ ಅವರು ವರ್ಗಾವಣೆ ಆಗುತ್ತೆ. ಜೊತೆಗೆ ಏನು CPI ಮತ್ತು PSI ಮೇಲೆ CPIಗೆ ಕೊಟ್ಟಿದ್ದಂಥ ನೋಟಿಸ್ ತೆರವಾಗುತ್ತೆ. ಮತ್ತು PSI ರವಿಕುಮಾರ್ ಅವರ ಅಮಾನತು ಕೂಡ ಆದೇಶ ಕೂಡ ರದ್ದಾಗುತ್ತೆ. ಮತ್ತು PCಗಳ ಆದೇಶ ಕೂಡ ಅಮಾನತು ಆದೇಶ ರದ್ದಾಗುತ್ತೆ. ಈ ಥರ ನಾವು ಇಲ್ಲಿ ನಾವು ಪೊಲೀಸ್ ಪರವಾಗೇ ಮಾಡಿದ್ದು, ಇದು ಯಾವುದೋ ವಿರುದ್ಧ ಅಲ್ಲ. ಮೇಲಿನ ಅಧಿಕಾರಿಗಳು ಕೆಳ ಸಿಬ್ಬಂದಿ ಮೇಲೆ ನಡೆಸಿದಂತಹ ಒಂದು ಕ್ರೌರ್ಯವನ್ನು ನಾವು ಬಯಲಿಗೆಳೆದ್ವಿ. ಹೀಗೆ ನಮ್ಗೆ ಯಾರೂ ದ್ವೇಷಿಗಳಲ್ಲ, ಯಾರನ್ನ ವೈಯಕ್ತಿಕವಾಗಿ ತೇಜೋದಯ ಮಾಡೋ ಉದ್ದೇಶ ಅಂತೂ ನಮಗೆ ಖಂಡಿತವಾಗಿಯೂ ಇಲ್ಲ. ನ್ಯಾಯಪರವಾಗಿ ಜನರ ಪರವಾಗಿ ಹೋರಾಟ ಮಾಡುವಂಥ ಒಂದು ಉದ್ದೇಶದಿಂದ ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ತನಿಖೆಯನ್ನು ಮಾಡಿ ನಮ್ಮ ಸತ್ಯವನ್ನು ಬಯಲಿಗೆಳೆಯುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಹಾಗಾಗಿ ಹೆಚ್ಚು ಜನರು ನಮಗೆ ಮಾಹಿತಿಯನ್ನು ಕೊಡ್ತಾರೆ. ಸೊ ಇನ್ನು ಮುಂದೆ ಕೂಡ ನೀವು ಕೂಡ ಯಾವುದೇ ರೀತಿಯಾದಂಥ ಸಮಸ್ಯೆಯನ್ನು ಎದುರಿಸಿದರೆ ನಮಗೆ ಮಾಹಿತಿ ಕೊಡಿ, ನಾವು ಖಂಡಿತವಾಗಿ ಅದನ್ನು ವರದಿ ಮಾಡ್ತೀವಿ, ನಿಷ್ಪಕ್ಷಪಾತವಾಗಿ ಸುದ್ದಿಯನ್ನು ಮಾಡ್ತೀವಿ ಅಂತ ಹೇಳಿಕ್ಕೆ ಇಚ್ಛೆಪಡ್ತೀನಿ. ಇದರ ನಡುವೆ ಮತ್ತೊಂದು ವಿಷಯವನ್ನು ನಾನು ಇಲ್ಲಿ ಹೇಳೋದು ಮರ್ತಿದ್ದೆ. ಏನಂದರೆ 2023ರಲ್ಲಿ ಮಳವಳ್ಳಿಯ ಶಿವಸಾಗರ್ ಅನ್ನೋ ಹೋಟೆಲ್, ಬಸ್ ಸ್ಟ್ಯಾಂಡ್ ಮುಂದೆ ಇರ್ತಕ್ಕಂಥ ಶಿವಸಾಗರ್ ಅನ್ನೋ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದಂಥ ಒಬ್ಬ ಅಡುಗೆ ಭಟ್ಟನ ಕೊಲೆ ಆಗುತ್ತೆ. ಆ ಪ್ರಕರಣವನ್ನು ಪೊಲೀಸರು ಯಾವ ರೀತಿ ತನಿಖೆ ನಡೆಸಿದ್ರೆ ಗೊತ್ತಿಲ್ಲ, ಅದೊಂದು ಅಪಘಾತ ಅಂತೇಳಿ ನಿರೂಪಿಸಿ ಆ ಒಂದು ಪ್ರಕರಣವನ್ನು ವರುಣಾ ಪೊಲೀಸ್ ಠಾಣೆಯಲ್ಲಿ ದಾಖಲಿಸ್ಕೊಂಡು ಹೋಟೆಲ್ ಮಾಲೀಕನ್ನು ಕರೆಸ್ಕೊಂಡು ಸ್ಮಶಾನಕ್ಕೆ ತಗೊಂಡೋಗಿ ದಫನ್ ಮಾಡಿ ಮುಗಿಸಿರ್ತಾರೆ. ಇದ್ರ ಬಗ್ಗೆ ಒಂದು ಸಣ್ಣ ಸುಳಿವನ್ನು ಒಬ್ಬ ವ್ಯಕ್ತಿ ನಮಗೆ ನೀಡಿದ ಹಿನ್ನೆಲೆಯಲ್ಲಿ, ಅಂದರೆ ನಮ್ಮ ಮಳವಳ್ಳಿಯ ವಿಶೇಷ ವರದಿಗಾರ ಮಳವಳ್ಳಿ ಸೂರ್ಯ ಅವರಿಗೆ ಸುಳಿವು ನೀಡಿದ ಹಿನ್ನೆಲೆಯಲ್ಲಿ ಅವರು ಹೋಗಿ ತನಿಖೆ ಮಾಡಿ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿ ಅದು ಅಪಘಾತ ಅಲ್ಲ, ಕೊಲೆ, ಇನ್ಶೂರೆನ್ಸ್ ಹಣಕ್ಕೋಸ್ಕರ ಹೋಟೆಲ್ ಮಾಲೀಕ ಶಿವು ಅವರು ಮಾಡಿರ್ತಕ್ಕಂಥ ಕೊಲೆ ಅಂತೇಳಿ ಪತ್ತೆ ಹಚ್ಚಿ ವರದಿ ಮಾಡಿದ ನಂತರ ಪೊಲೀಸರು ಆತನನ್ನು ಅರೆಸ್ಟ್ ಮಾಡ್ತಾರೆ. ಇದನ್ನು ಯಾಕೆ ಹೇಳಿದೆ ಅಂತಂದರೆ ನಮ್ಮ ಉದ್ದೇಶ ಇಲ್ಲಿ ಯಾರನ್ನೋ ವೈಯಕ್ತಿಕವಾಗಿ ಟೀಕೆ ಮಾಡೋದಲ್ಲ, ತೇಜೋವಧೆ ಮಾಡೋದಲ್ಲ ಅಂತ ಹೇಳೋದಕ್ಕೆ ಈ ವಿಷಯವನ್ನು ಮತ್ತೆ ಇಲ್ಲಿ ಪ್ರಸ್ತಾಪ ಮಾಡಿದೆ. ಸೊ ಇನ್ನು ಮುಂದೆ ಯಾವುದೇ ವಿಷಯ ಆಗಲಿ, ನಿಮ್ಗೆ ಅನ್ಯಾಯ ಆಗಿರೋದಾಗಲಿ ಅಥವಾ ಇನ್ನೊಂದು ಏನೋ ಯಾವುದೋ ಡಿಪಾರ್ಟ್ಮೆಂಟ್, ನಾಟ್ ಓನ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್, ಯಾವುದೇ ಡಿಪಾರ್ಟ್ಮೆಂಟ್ ಆಗಿರಲಿ, ನಿಮ್ಗೆ ಅನ್ಯಾಯ ಆಗಿರುವಂಥ ವಿಚಾರಗಳಿದ್ದರೆ ದಯವಿಟ್ಟು ನಮಗೆ ತಿಳಿಸಿ. ನಾವು ನಿಮ್ಮ ಜೊತೆ ನಿಮ್ಮ ಪರವಾಗಿ ಹೋರಾಟಕ್ಕೆ ಸಿದ್ಧರಾಗಿದ್ದೀವಿ, ವರದಿಯನ್ನು ಮಾಡ್ತೀವಿ, ನಿಮಗೆ ನ್ಯಾಯ ಕೊಡಿಸಲಿಕ್ಕೆ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀವಿ. ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.